ನಮಸ್ಕಾರ ಸ್ನೇಹಿತರೆ, ದೆಹಲಿ ರಾಜಕೀಯದಲ್ಲಿ ಇದೀಗ ಅಕ್ಷರಶಃ ಬಹುದೊಡ್ಡ ಭೂಕಂಪ ಸೃಷ್ಟಿಯಾಗಿದೆ. ಆಮ್ ಆದ್ಮಿ ಪಕ್ಷಕ್ಕೆ ಇದುವರೆಗಿನ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಮತ್ತು ಮರೆಯಲಾಗದ ಪೆಟ್ಟು ಬಿದ್ದಿದೆ. ಕೇವಲ ವದಂತಿಗಳಾಗಿದ್ದ ಸುದ್ದಿಯೊಂದು ಈಗ ಅಧಿಕೃತವಾಗಿದ್ದು, ಆಪ್ನ ಪ್ರಮುಖ ನಾಯಕ ರಾಘವ್ ಚಡ್ಡಾ ಕೇವಲ ತಾವು ಮಾತ್ರವಲ್ಲದೆ ತಮ್ಮ ಇಡೀ ಪಡೆಯೊಂದಿಗೆ ನೇರವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಬನ್ನಿ ಇದರ ಅಸಲಿ ಸತ್ಯವನ್ನು ನೋಡೋಣ. ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಉಪನಾಯಕರಾಗಿದ್ದ ರಾಘವ್ ಚಡ್ಡಾ ಅವರನ್ನು ಪಕ್ಷ ಆ ಸ್ಥಾನದಿಂದ ಕೆಳಗಿಳಿಸಿದಾಗಲೇ ಅವರ ಅಸಮಾಧಾನ ಸ್ಫೋಟಗೊಂಡಿತ್ತು. ಇದೀಗ ದೆಹಲಿಯಲ್ಲಿ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಸಿರುವ ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇಲ್ಲಿ ಅತಿ ದೊಡ್ಡ ವಿಚಾರವೆಂದರೆ ರಾಘವ್ ಚಡ್ಡಾ ಒಬ್ಬರೇ ಆಚೆ ಬಂದಿಲ್ಲ, ಬದಲಾಗಿ ಒಟ್ಟು 7 ಜನ ರಾಜ್ಯಸಭಾ ಸಂಸದರನ್ನು ತಮ್ಮೊಂದಿಗೆ ಬಿಜೆಪಿಗೆ ಕರೆತರುತ್ತಿದ್ದಾರೆ. ಸದ್ಯಕ್ಕೆ ರಾಜ್ಯಸಭೆಯಲ್ಲಿ ಆಪ್ಗೆ ಒಟ್ಟು 10 ಜನ ಸಂಸದರಿದ್ದಾರೆ. ಈ 10 ಜನರಲ್ಲಿ 7 ಜನ ಒಟ್ಟಾಗಿ ಪಕ್ಷ ಬಿಟ್ಟರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ ಅನ್ವಯವಾಗುವುದಿಲ್ಲ. ಅಂದ್ರೆ ಇವರಾರು ತಮ್ಮ ರಾಜ್ಯಸಭೆಯಲ್ಲಿ ಸಂಸದ ಸ್ಥಾನವನ್ನು ಕಳೆದುಕೊಳ್ಳುವುದಿಲ್ಲ. ರಾಜಕೀಯವಾಗಿ ಇದೊಂದು ಅತ್ಯಂತ ಚಾಣಾಕ್ಷ ತಂತ್ರವಾಗಿದೆ. ರಾಘವ್ ಚಡ್ಡಾ ಬಿಡುಗಡೆ ಮಾಡಿರುವ ಆ 7 ಜನರ ಪಟ್ಟಿಯಲ್ಲಿ ಘಟಾನುಘಟಿಗಳು ಹೆಸರೇ ಇದೆ. ರಾಘವ್ ಚಡ್ಡಾ ಸೇರಿದಂತೆ ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್, ಕ್ರಿಕೆಟಿಗ ಹರ್ಭಜನ್ ಸಿಂಗ್, ಸ್ವಾತಿ ಮಲಿವಾಲ್, ಎನ್.ಡಿ. ಗುಪ್ತಾ ಹಾಗೂ ವಿಕ್ರಮ್ಜಿತ್ ಸಿಂಗ್ ಈ ಲಿಸ್ಟ್ನಲ್ಲಿದ್ದಾರೆ. ಸದ್ಯಕ್ಕೆ 3 ಅಧಿಕೃತವಾಗಿ ಬಿಜೆಪಿ ಸೇರಿದ್ದು, ಉಳಿದ 4 ಶೀಘ್ರದಲ್ಲೇ ಜಾಯಿನ್ ಆಗಲಿದ್ದಾರೆ ಎಂದು ಸ್ವತಃ ಚಡ್ಡಾ ಘೋಷಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಘವ್ ಚಡ್ಡಾ, ಆಮ್ ಆದ್ಮಿ ಪಕ್ಷ ಈಗ ಪ್ರಾಮಾಣಿಕವಾಗಿ ಉಳಿದಿಲ್ಲ. ಅಲ್ಲಿನ ನಾಯಕರು ಕೇವಲ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಪಕ್ಷ ತನ್ನ ಮೂಲ ಸಿದ್ಧಾಂತಗಳನ್ನೇ ಮರೆತು ಬಿಟ್ಟಿದೆ ಎಂದು ನೇರ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾಗಿರುವುದು ನಮ್ಮ ಹೆಮ್ಮೆಯ ವಿಷಯ. ಅವರಿಗೆ ನಾವು ಸಂಪೂರ್ಣ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಘೋಷಿಸಿದ್ದಾರೆ. ತಮ್ಮದೇ ನಾಯಕರು ಕೈಕೊಟ್ಟಿದ್ದನ್ನು ಕಂಡು ಆಮ್ ಆದ್ಮಿ ಪಕ್ಷ ಕೆರಳಿ ಕೆಂಡವಾಗಿದೆ. ಆಪ್ ನಾಯಕ ಸಂಜಯ್ ಸಿಂಗ್, ಇದು ಬಿಜೆಪಿಯ ಆಪರೇಷನ್ ಕಮಲ್. ರಾಘವ್ ಚಡ್ಡಾಗೆ ಪಕ್ಷ ಎಲ್ಲವನ್ನು ಕೊಟ್ಟಿತ್ತು, ಆದರೆ ಅವರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ಇಂತಹ ಪಕ್ಷಾಂತರಿಗಳನ್ನು ಜನ ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಮುಂದಿನ ವರ್ಷ ಪಂಜಾಬಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಪಂಜಾಬ್ನಲ್ಲಿ ಆಪ್ ಅನ್ನು ಬೇರುಮಟ್ಟದಿಂದ ಬೆಳೆಸಿದವರು ರಾಘವ್ ಚಡ್ಡಾ ಪ್ರಮುಖರು. ಈಗ ಅವರೇ ಬಿಜೆಪಿ ಪಾಳದಲ್ಲಿ ನಿಂತಿರುವುದು ಮುಂಬರುವ ಚುನಾವಣೆಯಲ್ಲಿ ಬಹುದೊಡ್ಡ ಪ್ರಭಾವ ಬೀರಲಿದೆ. ರಾಘವ್ ಚಡ್ಡಾ ಅವರು ಈ ನಡೆ ಸರಿಯೇ ಅಥವಾ ಆಪ್ಗೆ ಮಾಡಿದ ದ್ರೋಹವೇ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.